ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್ ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ದೆಹಲಿ ವಿಶೇಷ ಪ್ರತಿನಿಧಿಗೆ ಅಧಿವೇಶನದಲ್ಲಿ ಇಲ್ವಾ ಕಚೇರಿ? ಸರ್ಕಾರದ ನಡೆಗೆ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿಗೆ ಕೊಠಡಿ ಹಂಚಿಕೆ ಮಾಡದ ಸರ್ಕಾರ. ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಸರ್ಕಾರದ ನಡೆಗೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಚೇರಿ ಸಿಬ್ಬಂದಿ ಮತ್ತು ಆಪ್ತ ಕಾರ್ಯದರ್ಶಿ ಟಿ.ಬಿ. ಜಯಚಂದ್ರಗೆ ಸುವರ್ಣಸೌಧದಲ್ಲಿ ಈ ಬಾರಿ ಸುವರ್ಣಸೌಧದಲ್ಲಿ ಕಚೇರಿಯ ಕೊಠಡಿ ಇಲ್ಲದೆ ಕಚೇರಿ ಸಿಬ್ಬಂದಿ ಆಪ್ತ ಕಾರ್ಯದರ್ಶಿ ಸಹಾಯಕರಿಗೆ ಟೆನ್ಷನ್ ಆಗಿದೆ. ಕಳೆದ ಬಾರಿ ಸುವರ್ಣಸೌಧದಲ್ಲಿ ಕೊಠಡಿ ಹಂಚಿಕೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಈ ಬಾರಿ ಕೊಠಡಿ ನೀಡದೆ ತಾರತಮ್ಯ ಮಾಡಿರೋದು ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೆಹಲಿಯ ವಿಶೇಷ ಪ್ರತಿನಿಧಿಗೆ ಟಿ.ಬಿ. ಜಯಚಂದ್ರ ಅವರಿಗೆ ಕಚೇರಿಯನ್ನು ನೀಡದೇ ಇದ್ದದ್ದು ಈಗ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾರತಮ್ಯ ಮಾಡಿದ್ದಾರೆ ಅನ್ನೋದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಟಿ.ಬಿ. ಜಯಚಂದ್ರ. ಹೀಗಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಮಂತ್ರಿಗಳೆಲ್ಲ ಆಗಿದ್ದವರು. ಕಳೆದ ಸೆಷನ್ ಸಮಯದಲ್ಲಿ ನಮಗೆ ಕೊಠಡಿ ಕೊಟ್ಟಿದ್ದರು. ಆದರೆ ಈ ಸದನದ ಸಮಯದಲ್ಲಿ ಸೆಷನ್ನಲ್ಲಿ ನಮಗೆ ಕಚೇರಿಯನ್ನು ಕೊಡದೇ ಇದ್ದದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್ ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ದೆಹಲಿ ವಿಶೇಷ ಪ್ರತಿನಿಧಿಗೆ ಅಧಿವೇಶನದಲ್ಲಿ ಇಲ್ವಾ ಕಚೇರಿ? ಸರ್ಕಾರದ ನಡೆಗೆ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿಗೆ ಕೊಠಡಿ ಹಂಚಿಕೆ ಮಾಡದ ಸರ್ಕಾರ. ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಸರ್ಕಾರದ ನಡೆಗೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಚೇರಿ ಸಿಬ್ಬಂದಿ ಮತ್ತು ಆಪ್ತ ಕಾರ್ಯದರ್ಶಿ ಟಿ.ಬಿ. ಜಯಚಂದ್ರಗೆ ಸುವರ್ಣಸೌಧದಲ್ಲಿ ಈ ಬಾರಿ ಸುವರ್ಣಸೌಧದಲ್ಲಿ ಕಚೇರಿಯ ಕೊಠಡಿ ಇಲ್ಲದೆ ಕಚೇರಿ ಸಿಬ್ಬಂದಿ ಆಪ್ತ ಕಾರ್ಯದರ್ಶಿ ಸಹಾಯಕರಿಗೆ ಟೆನ್ಷನ್ ಆಗಿದೆ. ಕಳೆದ ಬಾರಿ ಸುವರ್ಣಸೌಧದಲ್ಲಿ ಕೊಠಡಿ ಹಂಚಿಕೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಈ ಬಾರಿ ಕೊಠಡಿ ನೀಡದೆ ತಾರತಮ್ಯ ಮಾಡಿರೋದು ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೆಹಲಿಯ ವಿಶೇಷ ಪ್ರತಿನಿಧಿಗೆ ಟಿ.ಬಿ. ಜಯಚಂದ್ರ ಅವರಿಗೆ ಕಚೇರಿಯನ್ನು ನೀಡದೇ ಇದ್ದದ್ದು ಈಗ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾರತಮ್ಯ ಮಾಡಿದ್ದಾರೆ ಅನ್ನೋದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಟಿ.ಬಿ. ಜಯಚಂದ್ರ. ಹೀಗಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಮಂತ್ರಿಗಳೆಲ್ಲ ಆಗಿದ್ದವರು. ಕಳೆದ ಸೆಷನ್ ಸಮಯದಲ್ಲಿ ನಮಗೆ ಕೊಠಡಿ ಕೊಟ್ಟಿದ್ದರು. ಆದರೆ ಈ ಸದನದ ಸಮಯದಲ್ಲಿ ಸೆಷನ್ನಲ್ಲಿ ನಮಗೆ ಕಚೇರಿಯನ್ನು ಕೊಡದೇ ಇದ್ದದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್ ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ದೆಹಲಿ ವಿಶೇಷ ಪ್ರತಿನಿಧಿಗೆ ಅಧಿವೇಶನದಲ್ಲಿ ಇಲ್ವಾ ಕಚೇರಿ? ಸರ್ಕಾರದ ನಡೆಗೆ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿಗೆ ಕೊಠಡಿ ಹಂಚಿಕೆ ಮಾಡದ ಸರ್ಕಾರ. ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಸರ್ಕಾರದ ನಡೆಗೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಚೇರಿ ಸಿಬ್ಬಂದಿ ಮತ್ತು ಆಪ್ತ ಕಾರ್ಯದರ್ಶಿ ಟಿ.ಬಿ. ಜಯಚಂದ್ರಗೆ ಸುವರ್ಣಸೌಧದಲ್ಲಿ ಈ ಬಾರಿ ಸುವರ್ಣಸೌಧದಲ್ಲಿ ಕಚೇರಿಯ ಕೊಠಡಿ ಇಲ್ಲದೆ ಕಚೇರಿ ಸಿಬ್ಬಂದಿ ಆಪ್ತ ಕಾರ್ಯದರ್ಶಿ ಸಹಾಯಕರಿಗೆ ಟೆನ್ಷನ್ ಆಗಿದೆ. ಕಳೆದ ಬಾರಿ ಸುವರ್ಣಸೌಧದಲ್ಲಿ ಕೊಠಡಿ ಹಂಚಿಕೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಈ ಬಾರಿ ಕೊಠಡಿ ನೀಡದೆ ತಾರತಮ್ಯ ಮಾಡಿರೋದು ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೆಹಲಿಯ ವಿಶೇಷ ಪ್ರತಿನಿಧಿಗೆ ಟಿ.ಬಿ. ಜಯಚಂದ್ರ ಅವರಿಗೆ ಕಚೇರಿಯನ್ನು ನೀಡದೇ ಇದ್ದದ್ದು ಈಗ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾರತಮ್ಯ ಮಾಡಿದ್ದಾರೆ ಅನ್ನೋದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಟಿ.ಬಿ. ಜಯಚಂದ್ರ. ಹೀಗಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಮಂತ್ರಿಗಳೆಲ್ಲ ಆಗಿದ್ದವರು. ಕಳೆದ ಸೆಷನ್ ಸಮಯದಲ್ಲಿ ನಮಗೆ ಕೊಠಡಿ ಕೊಟ್ಟಿದ್ದರು. ಆದರೆ ಈ ಸದನದ ಸಮಯದಲ್ಲಿ ಸೆಷನ್ನಲ್ಲಿ ನಮಗೆ ಕಚೇರಿಯನ್ನು ಕೊಡದೇ ಇದ್ದದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್
ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ದೆಹಲಿ ವಿಶೇಷ ಪ್ರತಿನಿಧಿಗೆ ಅಧಿವೇಶನದಲ್ಲಿ ಇಲ್ವಾ ಕಚೇರಿ? ಸರ್ಕಾರದ ನಡೆಗೆ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿಗೆ ಕೊಠಡಿ ಹಂಚಿಕೆ ಮಾಡದ ಸರ್ಕಾರ. ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಸರ್ಕಾರದ ನಡೆಗೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಚೇರಿ ಸಿಬ್ಬಂದಿ ಮತ್ತು ಆಪ್ತ ಕಾರ್ಯದರ್ಶಿ ಟಿ.ಬಿ. ಜಯಚಂದ್ರಗೆ ಸುವರ್ಣಸೌಧದಲ್ಲಿ ಈ ಬಾರಿ ಸುವರ್ಣಸೌಧದಲ್ಲಿ ಕಚೇರಿಯ ಕೊಠಡಿ ಇಲ್ಲದೆ ಕಚೇರಿ ಸಿಬ್ಬಂದಿ ಆಪ್ತ ಕಾರ್ಯದರ್ಶಿ ಸಹಾಯಕರಿಗೆ ಟೆನ್ಷನ್ ಆಗಿದೆ. ಕಳೆದ ಬಾರಿ ಸುವರ್ಣಸೌಧದಲ್ಲಿ ಕೊಠಡಿ ಹಂಚಿಕೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಈ ಬಾರಿ ಕೊಠಡಿ ನೀಡದೆ ತಾರತಮ್ಯ ಮಾಡಿರೋದು ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೆಹಲಿಯ ವಿಶೇಷ ಪ್ರತಿನಿಧಿಗೆ ಟಿ.ಬಿ. ಜಯಚಂದ್ರ ಅವರಿಗೆ ಕಚೇರಿಯನ್ನು ನೀಡದೇ ಇದ್ದದ್ದು ಈಗ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾರತಮ್ಯ ಮಾಡಿದ್ದಾರೆ ಅನ್ನೋದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಟಿ.ಬಿ. ಜಯಚಂದ್ರ. ಹೀಗಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಮಂತ್ರಿಗಳೆಲ್ಲ ಆಗಿದ್ದವರು. ಕಳೆದ ಸೆಷನ್ ಸಮಯದಲ್ಲಿ ನಮಗೆ ಕೊಠಡಿ ಕೊಟ್ಟಿದ್ದರು. ಆದರೆ ಈ ಸದನದ ಸಮಯದಲ್ಲಿ ಸೆಷನ್ನಲ್ಲಿ ನಮಗೆ ಕಚೇರಿಯನ್ನು ಕೊಡದೇ ಇದ್ದದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾ ಹಾಗಾದರೆ ಕಾಂಗ್ರೆಸ್ ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ದೆಹಲಿ ವಿಶೇಷ ಪ್ರತಿನಿಧಿಗೆ ಅಧಿವೇಶನದಲ್ಲಿ ಇಲ್ವಾ ಕಚೇರಿ? ಸರ್ಕಾರದ ನಡೆಗೆ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಚೇರಿಗೆ ಕೊಠಡಿ ಹಂಚಿಕೆ ಮಾಡದ ಸರ್ಕಾರ. ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಸರ್ಕಾರದ ನಡೆಗೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಚೇರಿ ಸಿಬ್ಬಂದಿ ಮತ್ತು ಆಪ್ತ ಕಾರ್ಯದರ್ಶಿ ಟಿ.ಬಿ. ಜಯಚಂದ್ರಗೆ ಸುವರ್ಣಸೌಧದಲ್ಲಿ ಈ ಬಾರಿ ಸುವರ್ಣಸೌಧದಲ್ಲಿ ಕಚೇರಿಯ ಕೊಠಡಿ ಇಲ್ಲದೆ ಕಚೇರಿ ಸಿಬ್ಬಂದಿ ಆಪ್ತ ಕಾರ್ಯದರ್ಶಿ ಸಹಾಯಕರಿಗೆ ಟೆನ್ಷನ್ ಆಗಿದೆ. ಕಳೆದ ಬಾರಿ ಸುವರ್ಣಸೌಧದಲ್ಲಿ ಕೊಠಡಿ ಹಂಚಿಕೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಈ ಬಾರಿ ಕೊಠಡಿ ನೀಡದೆ ತಾರತಮ್ಯ ಮಾಡಿರೋದು ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೆಹಲಿಯ ವಿಶೇಷ ಪ್ರತಿನಿಧಿಗೆ ಟಿ.ಬಿ. ಜಯಚಂದ್ರ ಅವರಿಗೆ ಕಚೇರಿಯನ್ನು ನೀಡದೇ ಇದ್ದದ್ದು ಈಗ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾರತಮ್ಯ ಮಾಡಿದ್ದಾರೆ ಅನ್ನೋದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಟಿ.ಬಿ. ಜಯಚಂದ್ರ. ಹೀಗಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಮಂತ್ರಿಗಳೆಲ್ಲ ಆಗಿದ್ದವರು. ಕಳೆದ ಸೆಷನ್ ಸಮಯದಲ್ಲಿ ನಮಗೆ ಕೊಠಡಿ ಕೊಟ್ಟಿದ್ದರು. ಆದರೆ ಈ ಸದನದ ಸಮಯದಲ್ಲಿ ಸೆಷನ್ನಲ್ಲಿ ನಮಗೆ ಕಚೇರಿಯನ್ನು ಕೊಡದೇ ಇದ್ದದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ.